ಲಕ್ಷ್ಮಿ ದುಡ್ಡು ಕೊಡುವ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ, ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ. ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ, ಗೃಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ, ನಾವು ಗೃಹಲಕ್ಷ್ಮಿಯನ್ನ ಕೊಡ್ತೀವಿ. ಅವ್ರಿಗೆಲ್ಲ ಗೊತ್ತಿದೆ, ಇಡೀ ರಾಜ್ಯ ಜನರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಸ್ವತಃ ಅವ್ರಿಗೂ ಗೊತ್ತಿದೆ. ಅವ್ರು ಇದನ್ನ ಬೀಸೋಬಾನ ತಪ್ಪಿಸ್ಕೊಳ್ಬೇಕು, ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾ ಇದಾರೆ. ಗೃಹಲಕ್ಷ್ಮಿ ಬಂದಾಗೆಲ್ಲ 1 ತಿಂಗಳು ತಡ ಆಗಿದೆ. ಈಗ ಶೀಘ್ರದಲ್ಲೇ ಗೃಹಲಕ್ಷ್ಮಿಯನ್ನ ನಾವು ಬಿಡುಗಡೆ ಮಾಡ್ತೀವಿ. ಶಿವಕುಮಾರ್ ಅವರು ಕಂಟ್ರೋಲ್ ನಲ್ಲಿ ಇದ್ದಾರೆ ಅಂತ ಹೇಳಿ ಯಾರು ಹೇಳ್ತಾರೆ? ಅವ್ರ ನಮಗ್ ಸಂಬಂಧನೇ ಇಲ್ಲ, ಅವ್ರ ನಮ್ಮ ಪಕ್ಷಕ್ಕೆ ಸಂಬಂಧನೇ ಇಲ್ಲ. ಅವ್ರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನ್ ಚಿಕ್ಕವರು ಅಲ್ಲ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ದುರುಪಯೋಗಿಸಲು ಈ ರೀತಿ ಹೇಳಿಕೆ ಖಂಡಿತವಾಗ್ಲೂ ಇದು ಒಂದು ಪೊಲಿಟಿಕಲ್ ಪೊಲಿಟಿಕಲ್ ಪ್ರೊಪಗಂಡ. ಇಬ್ಬರ ಮಧ್ಯದಲ್ಲಿ ವಿಷ ಬೀಜವನ್ನ ಹಿಂಡಬೇಕು. ಮೊದಲಿಂದನೂ ಕೂಡ ಬಹಳಷ್ಟು ಜನ ಶಕುನಿ ರಾಜಕಾರಣ ಮಾಡಿದ್ದಾರೆ. ಸೊ ಇದೊಂದು ಪೊಲಿಟಿಕಲ್ ಪ್ರೊಪಗಂಡ. ಸೊ ಇದಕ್ಕೆ ಯಾರು ಸ್ವಲ್ಪ ಹಾಕೋದೂ ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು. 40 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರು. 7ನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ. ಯಾರು ಚಿಕ್ಕ ಮಕ್ಕಳಲ್ಲ. ನಮ್ಮ ಭಾಷೆ ಬಂದ್ಬಿಡ್ತಾವೆ ನಾವು ಮಾತಾಡ್ಬೇಕಾದ್ರ, ಅದಕ್ಕೆ ಅದು ಬೇಡ. ಶಕುನಿ ರಾಜಕಾರಣ ನಡೀತಾ ಇದೆ. ಇದೇನ್ ಮತ್ತೆ ಈಗ ನಿನ್ನೆ ಮಾತನಾಡಿದ್ದು ಏನಿದು? ಅವ್ರಿಗೇನ್ ಸಂಬಂಧ? ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್, ಅವ್ರಿಗೆ ಸಂಬಂಧ ಇಲ್ಲ. ಏನು ವಿಜೇಂದ್ರ ಮಾಡ್ತಾರ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನ ವಿಜೇಂದ್ರ ಮಾಡ್ತಾರ? ಇಲ್ಲ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಮತ್ತು ಆರ್ಶಿ ಬಂದಂತ ಶಾಸಕರು. ಥ್ಯಾಂಕ್ ಯು.